ಹಾಯ್ ಮೈ ಡಿಯರ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನು ಗೀ ರೈಸ್ನ ಮಾಡ್ತಾ ಇದ್ದೀನಿ. ಇದನ್ನು ಕುಸ್ಕ ಅಂತ ಕರೀತಾರೆ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನಿವಾಗ ಹಾಫ್ kg ಬಿಟಿ ರೈಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಗೀ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ದಪ್ಪ ಈರುಳ್ಳಿ ಆದರೆ ಒಂದು 3 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಳ್ಳಿ. 2 ಟೊಮೊಟೊನ ಚಿಚ್ಚಿದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದಲ್ಲದೆ 3 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ದಪ್ಪ ಶುಂಠಿನ ತೆಗೆದಿಟ್ಕೊಳ್ಳಿ. ಒಂದು 5 ಹಸಿಮೆಣಸಿನಕಾಯಿ ತೊಗೊಳ್ಳಿ, ಖಾರ ಇದ್ದರೆ. ಅದಲ್ಲದೆ ಮರಾಠಿ ಮೊಗ್ಗು, ಸೋಂಪು, ಲವಂಗ ಒಂದು 6, ಒಂದು 3 ಪೀಸ್ ಚಕ್ಕೆನ ತೊಗೋಬೇಕು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಬಳಸ್ಕೋಬೇಕಾಗುತ್ತೆ. ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜಾಕಾಯಿ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು ಮತ್ತು ಬಿರಿಯಾನಿ ಎಲೆನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಗೀ ರೈಸ್ ಅಂದ್ರೆ ತುಪ್ಪ ಇಲ್ಲದೆ ಗೀ ರೈಸ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ತುಪ್ಪ ಅಂತ ಕಂಪಲ್ಸರಿ ಬಳಸಲೇಬೇಕು. ಕಾದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಸೋಂಪು ಹಾಕಿ, ಅದಾದಮೇಲೆ ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಮರಾಠಿ ಮೊಗ್ಗು, ಬಿರಿಯಾನಿ ಎಲೆ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಅದ ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಬಂದು ಚೆನ್ನಾಗಿ ನೀವು ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ನೀವು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಬಂದು ಸ್ವಲ್ಪ ರೋಸ್ಟ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ನಂತರ ಅದನ್ನು ರೋಸ್ಟ್ ಮಾಡ್ತಾ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಹಾಕಿ ಅದನ್ನು ರೋಸ್ಟ್ ಮಾಡಬೇಕು. ನಂತರ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ನೋಡ್ಕೊಳ್ಳಿ. ಆವಾಗ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅದು ಸ್ವಲ್ಪ ಬ್ರೌನಿಷ್ ಆಗುತ್ತೆ. ಅದು ನೀವು ಇವಾಗ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಆಗಿದೆ ಅಂತ ಅರ್ಥ. ಅದಾದಮೇಲೆ ನಾವು ಆಲ್ರೆಡಿ ರುಬ್ಬಿದಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನಾವಿಲ್ಲಿ ಹಾಕೋಬೇಕಾಗುತ್ತೆ. ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆವಾಗ ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಅಕ್ಕಿನ ತೊಳೆದಿಟ್ಟಿರ್ತೀವಿ. ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಟಿರಬೇಕು. ಬಿಟಿ ರೈಸು ಹಾಫ್ kg ತೊಗೊಂಡಿರ್ತೀವಲ್ಲ ಅದರ ನಂತರ ಅದನ್ನು ಫ್ರೈ ಮಾಡಿದಂಥ ಮಸಾಲೆಗೆ ಹಾಕಿ ಅದನ್ನು ಒಂದು 3 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಅದರಲ್ಲಿ ನೀರಂಶ ಇರುತ್ತಲ್ವ, ಆ ನೀರೆಲ್ಲ ಸ್ವಲ್ಪ ಹೋಗೋ ತನಕ, ಸ್ವಲ್ಪ ಡ್ರೈ ಆಗೋ ತನಕ ಒಂದು 2 ನಿಮಿಷ ನೀವು ಬಾಡಿಸ್ಕೊಂಡು ಅದು ಸ್ವಲ್ಪ ನೀರಂಶ ಎಲ್ಲ ಹೋಗಿ ಸ್ವಲ್ಪ ತಳಕ್ಕೆ ಇನ್ನೇನು ಅಂಟ್ಕೊಳ್ಳುತ್ತೆ ಅನ್ನೋ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಒಂದು ಹದ ಬರುತ್ತೆ. ಅದಾದ ನಂತರ ನಾವು ಅಳತೆಗೆ ಎಷ್ಟು ನೀವು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬಲ್ ಅಷ್ಟು ನಾವು ನೀರನ್ನು ಹಾಕೋಬೇಕಾಗುತ್ತೆ. ಆಲ್ರೆಡಿ ಈಗ ನಾವೀಗ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾವು 4 ಲೋಟ ನೀರನ್ನು ಬೆರೆಸ್ಬೇಕಾಗುತ್ತೆ. ಯಾವ ಗ್ಲಾಸಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ನೀವು ನೀರನ್ನು ಕೂಡ ಡಬಲ್ ಅಷ್ಟು ತೊಗೊಳ್ಳಿ. ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಬೆರೆಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಸೊಪ್ಪಿದ್ರೆ ನಿಮ್ಮ ಹತ್ರ ಹಾಕಿ, ಸ್ವಲ್ಪ ಹಾಕಿದರೆ ಸಾಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಆಮೇಲೆ ಪುದೀನ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಷಲ್ ಬರೋ ತನಕ ಕೂಗಿಸಿ. ಅಷ್ಟೇ, 1 ವಿಷಲ್ ಬಂದರೆ ಸಾಕು. ಅಲ್ಲಿಗೆ ಗೀ ರೈಸ್ ರೆಡಿ ಆಗುತ್ತೆ. ನಂತರ ಇವಾಗ 1 ವಿಷಲ್ ಬಂತು. ಇವಾಗ ಮುಚ್ಚಳನ ಓಪನ್ ಮಾಡಿದರೆ ಮೇಲೆ ಆಯಿಲ್ ಮತ್ತು ಮಸಾಲೆ ಎಲ್ಲ ಹಾಗೆ ಇರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ನೀವು ಒಡೆದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗೀ ರೈಸ್ ರೆಡಿ ಆಗಿದೆ. ಇದಕ್ಕೆ ನೀವು ಸೈಡ್ ಡಿಶ್ ಆಗಿ ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಇಲ್ಲ ಅಂತ ಅಂದರೆ ನೀವು ಮೊಸರು ಬಜ್ಜಿ ಕೂಡ ಮಾಡಿಕೊಂಡು ನೀವು ತಿನ್ಬೋದು. ಇಷ್ಟೊಂದು ಸಿಂಪಲ್ ಆಗಿರುವಂತಹ ಈ ಕುಸ್ಕ ಅಥವಾ ಗೀ ರೈಸನ್ನು ನಿಮ್ಮ ಮನೆಯಲ್ಲೇ ನೀವು ಖಂಡಿತ ಟ್ರೈ ಮಾಡಬೇಕು. ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.